ನಮಸ್ಕಾರ ವೀಕ್ಷಕರೇ, ಭಾರತವು ವೈವಿಧ್ಯಮಯ ಹಸು ತಳಿಗಳಿಗೆ ಹೆಸರುವಾಸಿಯಾಗಿದೆ. ಇಂದಿನ ವಿಡಿಯೋದಲ್ಲಿ ಭಾರತದ ಎಲ್ಲಾ ಹಸು ತಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಹೈನುಗಾರಿಕೆ ಮತ್ತು ಕೃಷಿಗೆ ಬಳಸುವ ಅನೇಕ ತಳಿಗಳಿವೆ. ಅವುಗಳನ್ನು ಪ್ರಮುಖವಾಗಿ ಹಾಲು ಕೊಡುವ ತಳಿಗಳು, ಕೃಷಿಗೆ ಬಳಸುವ ತಳಿಗಳು ಮತ್ತು ಎರಡಕ್ಕೂ ಬಳಸುವ ತಳಿಗಳೆಂದು ವಿಂಗಡಿಸಬಹುದು. ಮೊದಲಿಗೆ ಹೆಚ್ಚಿನ ಹಾಲು ನೀಡುವ ತಳಿಗಳನ್ನು ನೋಡೋಣ. ಸಾಹಿವಾಲ್ ಪಂಜಾಬ್ನಲ್ಲಿ ಹುಟ್ಟಿಕೊಂಡ ಈ ತಳಿ ಹೆಚ್ಚಿನ ಹಾಲು ಮತ್ತು ಕೊಬ್ಬಿನ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಗಿರ್ ಗುಜರಾತ್ನ ಗಿರ್ ಅರಣ್ಯದಲ್ಲಿ ಕಂಡುಬರುವ ಈ ತಳಿ ಬಿಸಿಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತದೆ. ಸಿಂಧಿ ಸಿಂಧ್ ಪ್ರಾಂತ್ಯದಲ್ಲಿ ಹುಟ್ಟಿಕೊಂಡ ಈ ತಳಿ ಹೆಚ್ಚಿನ ಹಾಲು ಮತ್ತು ಕೊಬ್ಬಿನ ಅಂಶಕ್ಕೆ ಹೆಸರುವಾಸಿಯಾಗಿದೆ. ರೆಡ್ ಸಿಂಧಿ ಸಿಂಧ್ ಪ್ರಾಂತ್ಯದಲ್ಲಿ ಹುಟ್ಟಿಕೊಂಡ ಈ ತಳಿ ಹೆಚ್ಚಿನ ಹಾಲು ಮತ್ತು ಕೊಬ್ಬಿನ ಅಂಶಕ್ಕೆ ಹೆಸರುವಾಸಿಯಾಗಿದೆ. ಹರಿಯಾಣದಲ್ಲಿ ಕಂಡುಬರುವ ಈ ತಳಿ ಹೆಚ್ಚಿನ ಹಾಲು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ರಾಠಿ ರಾಜಸ್ಥಾನದಲ್ಲಿ ಕಂಡುಬರುವ ಈ ತಳಿ ಹೆಚ್ಚಿನ ಹಾಲು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ದೇವಣಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕಂಡುಬರುವ ಈ ತಳಿ ಹೆಚ್ಚಿನ ಹಾಲು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಈಗ ಕೃಷಿಗೆ ಬಳಸುವ ತಳಿಗಳನ್ನು ನೋಡೋಣ. ಓಂಗೋಲ್ ಆಂಧ್ರಪ್ರದೇಶದಲ್ಲಿ ಕಂಡುಬರುವ ಈ ತಳಿ ಬಲವಾದ ಮತ್ತು ಕೃಷಿಗೆ ಸೂಕ್ತವಾಗಿದೆ. ಥಾರ್ಪಾರ್ಕರ್ ರಾಜಸ್ಥಾನದಲ್ಲಿ ಕಂಡುಬರುವ ಈ ತಳಿ ಬಿಸಿಲಿನ ವಾತಾವರಣಕ್ಕೂ ಹೊಂದಿಕೊಳ್ಳುತ್ತದೆ. ಕಂಗಾಯಂ ತಮಿಳುನಾಡಿನಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಮತ್ತು ಗ್ರಾಮೀಣ ಕ್ರೀಡೆಗೆ ಬಳಸಲಾಗುತ್ತದೆ. ಹಳ್ಳಿಕಾರ್ ಕರ್ನಾಟಕದಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಮತ್ತು ಗ್ರಾಮೀಣ ಕ್ರೀಡೆಗೆ ಬಳಸಲಾಗುತ್ತದೆ. ಅಮೃತಮಹಲ್ ಕರ್ನಾಟಕದಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಮತ್ತು ಯುದ್ಧಕ್ಕೆ ಬಳಸಲಾಗುತ್ತಿತ್ತು. ಮಲ್ನಾಡ್ ಗಿಡ್ಡ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಸೂಕ್ತವಾಗಿದೆ. ಈಗ ಎರಡಕ್ಕೂ ಬಳಸುವ ತಳಿಗಳನ್ನು ನೋಡೋಣ. ಡಾಂಗಿ ಮಹಾರಾಷ್ಟ್ರದಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಮತ್ತು ಹಾಲು ಉತ್ಪಾದನೆಗೆ ಬಳಸಲಾಗುತ್ತದೆ. ನಿಮಾರಿ ಮಧ್ಯಪ್ರದೇಶದಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಮತ್ತು ಹಾಲು ಉತ್ಪಾದನೆಗೆ ಬಳಸಲಾಗುತ್ತದೆ. ಕೃಷ್ಣವೇಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಕಂಡುಬರುವ ಈ ತಳಿ ಕೃಷಿಗೆ ಮತ್ತು ಹಾಲು ಉತ್ಪಾದನೆಗೆ ಬಳಸಲಾಗುತ್ತದೆ. ಇವುಗಳ ಜೊತೆಗೆ ಭಾರತದಲ್ಲಿ ಇನ್ನೂ ಅನೇಕ ಸ್ಥಳೀಯ ತಳಿಗಳಿವೆ. ಅವುಗಳಲ್ಲಿ ಕೆಲವು ಬಿಹಾರದ ಬಚೌರ್, ಆಂಧ್ರಪ್ರದೇಶದ ಪೊಂಗನೂರ್, ಕೇರಳದ ವೇಚೂರ್, ಆಂಧ್ರಪ್ರದೇಶದ ಪುಂಗನೂರು, ಮಹಾರಾಷ್ಟ್ರದ ಖಿಲ್ಲಾರಿ. ತಳಿಗಳನ್ನು ಆಯ್ಕೆ ಮಾಡುವಾಗ ನಿಮ್ಮ ಪ್ರದೇಶದ ಹವಾಮಾನ, ಮೇವು ಲಭ್ಯತೆ ಮತ್ತು ಮಾರುಕಟ್ಟೆ ಬೇಡಿಕೆಗಳನ್ನು ಪರಿಗಣಿಸಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.